ಜೋಳ ಖರೀದಿ ಕೇಂದ್ರದಲ್ಲಿ ಲಂಚಾವತಾರ ಕೇಸ್ಗೆ ಸಂಬಂಧಪಟ್ಟಂತೆ ಲಂಚ ಕೊಡದೇ ಇದ್ರೆ ಗುಣಮಟ್ಟ ಸರಿ ಇಲ್ಲ ಅಂತ ರಿಜೆಕ್ಟ್ ಮಾಡ್ತಾರಂತೆ. ಬಳ್ಳಾರಿ ಜಿಲ್ಲೆಯ ಕುರಗೋಡು ಪಟ್ಟಣದಲ್ಲಿ ಹಗಲು ದರೋಡೆ ಆಗ್ತಾ ಇದೆ. 1 ಕ್ವಿಂಟಲ್ ಜೋಳಕ್ಕೆ 100 ರಿಂದ 200 ರೂಪಾಯಿ ರೈತರಿಂದ ಸುಲಿಗೆ ಮಾಡ್ತಾ ಇದ್ದಾರಂತೆ. ಹುಸೇನ್ ಸಾಬ್ ಎಂಬ ಅಧಿಕಾರಿ ಈ ಸುಲಿಗೆಯನ್ನ ಮಾಡ್ತಾ ಇರೋದು ಅನ್ನೋದು ಗೊತ್ತಾಗ್ತಾ ಇದೆ. ಹುಸೇನ್ ಸಾಬ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯದರ್ಶಿ. ಜೋಳ ಖರೀದಿ ಕೇಂದ್ರದಲ್ಲಿ ಲಂಚಾವತಾರದ ಮೂಲಕ ಈ ವ್ಯಕ್ತಿ ಈಗ ಸುದ್ದಿಯಾಗಿದ್ದಾರೆ. ಪಾಪ ರೈತಾಪಿ ವರ್ಗ, ಬಡ ವರ್ಗ, ಅವ್ರಿಗೆ ಬೆಳೆ ಬಂದ್ರೆ ಹೆಚ್ಚು, ಅದರ ಮಧ್ಯದಲ್ಲಿ ಒಳ್ಳೆ ದಲ್ಲಾಳಿಗಳ ರೀತಿ ಅಧಿಕಾರಿಗಳು ಕೆಲಸ ಮಾಡಿದ್ರೆ ಹೇಗೆ? ನೋಡಿ, ದುಡಿದು ತಿನ್ನೋದಕ್ಕೆ ಯೋಗ್ಯತೆ ಇರಲ್ಲ ಇವರಿಗೆಲ್ಲ. ಸುಮ್ಮನೆ ಈ ಥರದ್ದೆಲ್ಲ ಸುಲಿಗೆ ಮಾಡೋ ಬದಲು ಭಿಕ್ಷೆ ಬೇಡ್ಬೋದಪ್ಪ. ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡಿದ್ರೆ ಭಿಕ್ಷೆ ಹಾಕ್ತಾರೆ ಜನ.